ರುಚಿಯಾಗುವ ಮೈಲಿಗಲ್ಲು. ಶಾಲೆ ಒಂದು ರೈಲು ಗಾಡಿಯ ಪ್ರಯಾಣವಿದ್ದಂತೆ. ಎಲ್ಲೋ ಅಡ್ಮಿಷನ್ ಅನ್ನೋ ಟಿಕೆಟ್ ತಗೊಂಡು ಅವ್ರವ್ರ ಸ್ಟೇಷನ್ ಬಂದಾಗ ಇಳ್ಕೊಂಡು ಹೋಗೋ ಒಂದು ಸುಂದರವಾದ ಪ್ರಯಾಣ. ಈ ಪ್ರಯಾಣದಲ್ಲಿ ತುಂಬಾ ಕಲ್ತಿರ್ತೀವಿ. ಶಾಲೆಯಲ್ಲಿ ಕಲ್ತಿದ್ದು ಬರೀ ಶಾಲೆಗೆ ಸೀಮಿತ ಅಲ್ಲ, ಅದು ಭವಿಷ್ಯದ ಒಂದು ಸುಂದರವಾದ ಅಡಿಪಾಯ. ಹಾಗಾಗಿ ನಮ್ಮ ಜೀವನದಲ್ಲಿ ಶಾಲೆ ಒಂದು ಮಹತ್ವಪೂರ್ಣ ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಕಿರುನಾಟಕದಲ್ಲಿ ಕೂಡ ಮಗು ತಾನು ಶಾಲೆಯಲ್ಲಿ ಏನೇನು ಕಲಿಯುತ್ತೆ, ಅದನ್ನ ಹೇಗೆ ಅದರ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೆ ಅನ್ನೋದನ್ನ ನಾವು ಈ ದೃಶ್ಯದಲ್ಲಿ ನೋಡೋಣ. ಗೊತ್ತಿಲ್ಲ. Good morning, ma'am. Good morning, children. Sit down. Thank you, ma'am. How are you? We are fine, ma'am. How are you, ma'am? I'm good. Suggi alli? Ma'am, she is absent. Okay. Today, there is something special to learn. Wow, what is that, ma'am? Before that, we will do an activity. Okay, ma'am. Take a pen and notebook. Yes, ma'am. Go outside and list down what you see. Yes, ma'am. Yes, Ritik? Ma'am, stones. Stones. Preetham? Ma'am, soil. Soil. Rahul? Ma'am, trees. Trees. Can you say what are these? These are parts of environment. Now can you say what are these? Parts of environment. Nowadays our environment is getting polluted a lot. Can you say what is the reason for this pollution? Ma'am. ಇತ್ತೀಚೆಗೆ ನಮ್ಮ ಪರಿಸರ ತುಂಬಾ ಮಾಲಿನ್ಯಗೊಳ್ತಿದೆ. ಯಾರಾದ್ರೂ ಹೇಳ್ತೀರಾ ಈ ತರ ಮಾಲಿನ್ಯಕ್ಕೆ ಏನ್ ಕಾರಣ ಅಂತ? Yes. Ma'am, using plastic. Yes, very good. Ma'am, using so many vehicles. Good. Ma'am, factory waste. Factory waste. Okay, usage of plastic. ನಾವು ತುಂಬಾ ಪ್ಲಾಸ್ಟಿಕ್ ಯೂಸ್ ಮಾಡ್ತಿರೋದ್ರಿಂದ ಓಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಏನ್ ಮಾಡ್ತೀವಿ? ಮಣ್ಣಿಗೆ ಎಸಿತೀವಿ. ಎಸ್, ಮಣ್ಣಿಗೆ ಎಸಿತೀವಿ. ಅಲ್ಲಿ ಅದು ಡಿಕಂಪೋಸ್ ಆಗದೆ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್, ವೆಹಿಕಲ್ಸ್ಗಳಿಂದ ಹಾರ್ಮ್ಫುಲ್ ಗ್ಯಾಸ್ ರಿಲೀಸ್ ಆಗಿ ಅಲ್ಲಿ ಅದು ಏರ್ ಪೊಲ್ಯೂಷನ್ಗೆ ಲೀಡ್ ಆಗುತ್ತೆ. ನೆಕ್ಸ್ಟ್, ಫ್ಯಾಕ್ಟರಿ ವೇಸ್ಟ್. ನಾವು ಫ್ಯಾಕ್ಟರಿ ವೇಸ್ಟ್ನ ಎಲ್ಲಿಗೆ ಬಿಡ್ತೀವಿ? ವಾಟರ್ ಬಾಡೀಸ್. ಎಸ್, ವಾಟರ್ ಬಾಡೀಸ್ ಬಿಡ್ತೀವಿ. ಅಲ್ಲಿ ಯಾವ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತೀರಾ? ವಾಟರ್ ಪೊಲ್ಯೂಷನ್. ವೆರಿ ಗುಡ್, ವಾಟರ್ ಪೊಲ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಸೇ ವಾಟ್ ಈಸ್ ದಿಸ್? Milk packet. Yes, milk packet. Have you seen how your mother will cut this? Yes, ma'am. Can anyone show it? Ma'am. Yes. Ma'am, like this. ಆ ತರನಾ? Yes, It's ma'am. wrong. If you cut like this, it can't be recycled as it is small one. ನೀವು ಈ ತರ ಕಟ್ ಮಾಡಿದ್ರೆ ಅದು ರೀಸೈಕಲ್ ಆಗಲ್ಲ. ಯಾಕೆ ಅಂದ್ರೆ ಅದು ತುಂಬಾ ಚಿಕ್ಕ ಪೀಸ್. ನಾನು ತೋರಿಸ್ತೀನಿ. ನೀವು ಈ ತರ ಈ ಮಿಲ್ಕ್ ಪ್ಯಾಕೆಟ್ ತುದಿನ ಅರ್ಧದಲ್ಲೇ ಜಾಯಿಂಟ್ ಆಗಿರೋ ತರ ಬಿಟ್ರೆ ಅದು ರೀಸೈಕಲ್ ಆಗುತ್ತೆ. ಲೆಟ್ಸ್ ಕಮ್ ಫಾರ್ ಟಾಪಿಕ್ ಸೇವ್ ಎನ್ವಿರಾನ್ಮೆಂಟ್. Okay children, let's continue this class in next stop. Thank you, ma'am. Thank you. उत्तिष्ठ नरशार्दूल कर्तव्यं दैवमान्धिकम्. ಏ ಹೋಗಮ್ಮ ತಗೋ. ಬ್ರಷ್ ಮಾಡ್ದ ಅದನ್ನು? ಆಯ್ತು ಅಮ್ಮ. ಸರಿ, ಕಾಫಿ ಮಾಡ್ಕೊಡ್ತೀನಿ ಇರು. ಅಮ್ಮಮ್ಮ ಇರು. ಯಾಕೋ, ಏನಾಯ್ತು? ನಮ್ಮ ಮಿಸ್ಸು ಮಿಲ್ಕ್ ಪ್ಯಾಕೆಟ್ನ ಹೇಗೆ ಕಟ್ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ತೋರಿಸ್ತೀನಿ ಇರು. ಕೊಡಿ. ಸರಿ, ತಗೋ.
ಈಗ ಮಾಡಿದ್ರೆ ರೀಸೈಕಲ್ ಮಾಡ್ಬೋದಂತೆ. ರೀಸೈಕಲ್ ಅಂದ್ರೆ ಏನು? ರೀಸೈಕಲ್ ಅಂದರೆ ಈ ಪ್ಲಾಸ್ಟಿಕ್ನ ಮತ್ತೆ ತಯಾರಿಸ್ಬೋದಂತೆ. ಸರಿ ಆಯ್ತು, ಕೊಡು. ನಾನು ಬನ್ನಿ 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 ಎಲ್ಲರೂ ಬನ್ನಿ ನಮ್ಮ ಸ್ವಚ್ಛತೆಯನ್ನು. ಸರ್ ಗಾಡಿ ಬಂತು, ಈ ಡಸ್ಟ್ಬಿನ್ ಅಲ್ಲಿರೋ ಕಸನೇ ತಗೊಂಡೋಗ್ಬಿಟ್ಟು ಹಾಕ್ಬಾ. ಹೋಗಮ್ಮ. ಬಾರೋ ಬೇಗ, ಕಸ್ದವ್ನು ಹೋಗ್ತಾನೆ. ಬಂದೆ. ತಗೋ. ಏನಮ್ಮ ನೀನು ಎಲ್ಲದಕ್ಕೂ ನನ್ನನ್ನು ಕರಿತೀಯ? ಹೋಗೋ ಸುಮ್ನೆ. ಈಗಿನ ಕಾಲದ ಮಕ್ಕಳು ಅಂತೂ ಯಾವ ಮಾತು ಕೇಳಲ್ಲ. ಏನ್ರಿ ಇದು? ನಿಮ್ಮ ಅಮ್ಮಂಗೆ ಹೇಳಕ್ಕಾಗಲ್ವಾ ಹಸಿ ಕಸ ಒಣ ಕಸನ ಸೆಪ್ರೇಟ್ ಮಾಡ್ಕೊಂಡು ತರಬೇಕು ಅಂತ? ನಮ್ಮ ತಲೆ ತಿಂತೀರಲ್ಲ, ಎಷ್ಟು ಸಲ ಹೇಳಿದ್ರು ಅಷ್ಟೇ ನಿಮ್ಗೆಲ್ಲ. ಸಾರಿ ಅಂಕಲ್, ಮತ್ತೆ ಹೆಂಗ್ ತರಲ್ಲ? ಆಯ್ತು ಕೊಡಿ. ಈ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ಅನ್ನ ಸಾಂಬಾರು ಒಂದಕ್ಕೆ ಹಾಕ್ತಾರೆ, ಪ್ಲಾಸ್ಟಿಕ್ ಪೇಪರ್ಸ್ ಒಂದಕ್ಕೆ ಹಾಕ್ತಾರೆ. ತಗೊಳ್ಳಿ. ಯಾಕೋ ಧನು, ಏನಾಯ್ತು? ಅಮ್ಮ ಅವ್ರು ಹೆಂಗ್ ಬೈದ್ರು ಗೊತ್ತಾ? ಹಸಿ ಕಸ ಒಣ ಕಸನ ಬೇರೆ ಬೇರೆ ಮಾಡ್ಕೊಂಡ್ ಬರಕ್ಕಾಗಲ್ವಾ ಅಂದ್ರು. ಅಯ್ಯೋ, ನಮ್ಗೇನ್ ಅದ್ ಒಂದೇ ಕೆಲ್ಸನಾ? ಮಾಡಕ್ ಬೇಕಾದಷ್ಟು ಕೆಲ್ಸ ಇರತ್ತಪ್ಪ. ಅವ್ರು ಇರೋದೇನಕ್ಕೆ ಮಾಡ್ಕೋತಾರ ಬಿಡು. ನಾಳೆ ನಾನೇ ಬಂದು ಅವ್ರ ಹತ್ರ ಮಾತಾಡ್ತೀನಿ. ಹೋಗು, ನೀನು ಸ್ಕೂಲಿಗೆ ರೆಡಿ ಆಗು. ಸರಿ. ಸುಗಿ ಸುಗಿ, ಇವತ್ತು ಯಾಕೆ ಸ್ಕೂಲಿಗೆ ಬಂದಿರಲಿಲ್ಲ? ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಸ್ಕೂಲಿಗೆ ಬಂದಿರ್ಲಿಲ್ಲ. ಹೌದಾ? ಹಾ. ಸುಗಿ ಸುಗಿ, ಆಮ ಬಾ ಮನೆಗೆ ಹೋಗೋಣ. ಇರಮ್ಮ, ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಕತ್ಲಾಯ್ತು, ಬಾ ಸುಗಿ. ಸರಿ, ಬಾಯ್ ಕಣ್ರೋ. ಬಾಯ್. ಅಮ್ಮ ಇರು ಇರು ಸುಗಿ, ಬಾ ಮೊದಲು ಮನೆಗೆ ಹೋಗೋಣ. ಸರಿ. ಅಮ್ಮ, ನಂಗೆ ತಿನ್ನಕ್ಕೆ ಇವತ್ತು ಏನು ತಂದಿದ್ಯಮ್ಮ? ತಗೋ ಸುಗಿ, ಹಣ್ಣು ತಂದಿದ್ದೀನಿ. ಹಂಗಲ್ಲಮ್ಮ, ಹಿಂಗಿಡ್ಕೋ. ಸರಿ. ಸುಗಿ, ನೀಟಾಗಿ ತೊಳ್ಕೊಂಡು ತಿನ್ನು. ಸರಿ ಅಮ್ಮ. ಅಮ್ಮ, ನಾನು ಓದ್ಕೊಂತಿರ್ತೀನಿ. ಸರಿ ಸುಗಿ, ನೀನು ಓದ್ಕೋ. ಈ ಕೈಯಲ್ಲಿ ಏನೂ ಅಂತ ತಿನ್ಲಿ ದೇವ್ರೆ. ಏನಾದರೂ ತಿನ್ನಕ್ಕೆ ಹೋದರೆ ಬೆಳಗ್ಗೆ ಕ್ಲೀನ್ ಮಾಡಿದ ಕಸನೇ ಕಣ್ಮುಂದೆ ಬರುತ್ತೆ. ನನ್ನ ಹಣೆ ಬರೇನೇ ಸರಿ ಇಲ್ಲ ಅನಿಸುತ್ತೆ. ನನ್ನ ಮಗಳಿಗೊಂದು ತುತ್ತು ಕೂಡ ತಿನ್ಸೋಕ್ಕಾಗಲ್ಲ. ಸುಗ್ಗಿ ಸುಗ್ಗಿ. ಅಮ್ಮ, ಏನು ಮಾಡ್ತಿದ್ಯಮ್ಮ? ಓದ್ಕೊಂತಿದ್ದೀನಮ್ಮ. ಇವತ್ತು ನಮ್ಮ ಸ್ಕೂಲಲ್ಲಿ ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರಮ್ಮ. ಹೌದಾ ಸುಗ್ಗಿ? ಅಮ್ಮ, ನಂಗೆ ತುಂಬ ಹೊಟ್ಟೆ ಹಸಿತಿದೆ, ಏನಾದರೂ ಮಾಡಿಕೊಡ್ತೀಯಾ ಅಮ್ಮ ಪ್ಲೀಸ್? ಸುಗ್ಗಿ, ಒಂದೇ ಒಂದು ಹೇಳ್ತೀನಿ, ನಡೆಸ್ಕೊಡ್ತೀಯಾ? ಏನಮ್ಮ? ನೀನು ದೊಡ್ಡೋಳಾದ್ಮೇಲೆ ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗಬೇಕು, ಆಯ್ತಾ? ಸರಿ ಅಮ್ಮ. ಸರಿ ಸುಗ್ಗಿ, ನೀನು ಓದ್ಕೋ. ನಾನು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಬಿಟ್ಟು ನಿನ್ನ ಕರಿತೀನಿ. ಸರಿ ಅಮ್ಮ. ಸುಗ್ಗಿ ಸುಗ್ಗಿ. ಅಮ್ಮ, ಬಾ ಊಟ ಮಾಡು. ಬಂದೇ ಇರು ಅಮ್ಮ. ತಗೋ ಸುಗ್ಗಿ. ಇಬ್ರು ಮಧ್ಯಕ್ಕೆ ಹಿಡ್ಕೊಳ್ಳಿ. ತಗೋ ಸುಗ್ಗಿ. ಬೇಡ ಅಮ್ಮ, ಸಾಕು. ಸ್ವಲ್ಪನಾದ್ರೂ ತಿನ್ನಮ್ಮ. ಬೇಡ ಅಮ್ಮ, ಸಾಕು. ಅಮ್ಮ, ನೀನು ಊಟ ಮಾಡಮ್ಮ. ಮಾಡ್ತೀನಿ, ಬಾ ಸುಗ್ಗಿ, ಇವಾಗ ಮಲ್ಗೋಣ. ಸರಿ. ಅಮ್ಮ, ಊಟ ಮಾಡ್ತೀನಿ ಅಂದೆ ಮಲ್ಕೊಂತಿದ್ಯಾ? ಮಾಡ್ತೀನಿ ಸುಗ್ಗಿ, ನೀನು ಮಲ್ಗು ಇವಾಗ. ಸುಗ್ಗಿ ಸುಗ್ಗಿ. ಏನಾಯ್ತಮ್ಮ? ಅಮ್ಮ, ಏನಾಯ್ತಮ್ಮ? ಇರು ಅಮ್ಮ, ಮೊನ್ನೆ ಏನು ಡಾಕ್ಟರ್ ಹತ್ರ ಹೋಗಿದ್ವಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಆಗ್ಬೋದು. ತಗೋ ಅಮ್ಮ ಟ್ಯಾಬ್ಲೆಟ್ಸ್. ಮಲ್ಕೋ ಅಮ್ಮ, ಸರಿ ಆಗ್ಬೋದು.
ನಮ್ಮಮ್ಮ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಳೆ. ದಿನ ಬೆಳಗ್ಗೆ ಎದ್ದು ನಮ್ಮನೆ ಕಸ ಗುಡಿಸಿ ಊರಲ್ಲಿರೋ ಮನೆ ಕಸನೆಲ್ಲ ಗುಡಿಸಿ ಕ್ಲೀನ್ ಮಾಡೋದೇ ಅವಳ ಕೆಲಸ ಆಗೋಯ್ತು. ನಾನು ಚೆನ್ನಾಗಿ ಓದಿ ಅವಳನ್ನ ಸಾಕೋಣ ಅಂದ್ಕೊಂಡ್ರೆ ಅವಳಿಗೆ ಹೆಂಗಾಗೋಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಅವರ ಅಪ್ಪ ಅವ್ರ ಅಮ್ಮನ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಗೊತ್ತಾ. ಆದರೆ ಅಲ್ಲಿ ಅಕ್ಕಿ ಫಲು ನಾನಲ್ಲ ಬಿಡಿ. ಯಾಕಂದರೆ ನಮ್ಮಮ್ಮ ಊಟ ಮಾಡೋಕೆ ಕೂತ್ರೆ ಬರೀ ಕಸನೇ ಕಣ್ಮುಂದೆ ಬರುತ್ತೆ ಅಂತ ಹೇಳ್ತಾಳೆ. ಕರೆಕ್ಟ್ ಟೈಮಿಗೆ ಊಟನೇ ಮಾಡಲ್ಲ. ಕೆಲವೊಬ್ರು ಹೇಳ್ತಾರೆ ಬೇರೆ ಕೆಲಸ ಮಾಡಿದ್ರಾಯ್ತಲ್ವಾ ಅಂತ. ಆದರೆ ನಮ್ಮ ಕೆಲಸ ನಮಗೆ ದೊಡ್ಡದಲ್ವಾ, ಎಲ್ಲ ನಮ್ಮ ಹೊಟ್ಟೆ ಪಾಡ್ಗೋಸ್ಕರ ಮಾಡಲೇಬೇಕು. ನಮ್ಮಮ್ಮಂಗೆ ಹುಷಾರಿಲ್ಲ. ದಿನ ಬೆಳಗ್ಗೆ ಎದ್ದು ನಮ್ಮಮ್ಮ ಹಸಿ ಕಸ ಅಂತೆ ಒಣ ಕಸ ಅಂತೆ ಅಂತ ಸಪ್ರೇಟ್ ಮಾಡ್ಕೊಂಡು ಕುತ್ಕೊಳ್ತಾಳೆ. ಕರೆಕ್ಟ್ ಟೈಮಿಗೆ ಊಟನೇ ಮಾಡೋಕ್ಕಾಗಲ್ಲ ನೋಡಿ. ಬರೀ ಒಂದು ಮನೇಲಿರೋ ಕಸನೇ ಅವ್ರವ್ರಿಗೆ ಸಪ್ರೇಟ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಎಲ್ಲ ತಂದಿಂಗ್ ಒಂದೇ ಡಸ್ಟ್ಬಿನಲ್ಲಿ ಹಾಕಿದ್ರೆ ಅವಳು ಎಷ್ಟಂತ ಸಪ್ರೇಟ್ ಮಾಡೋಕ್ಕೆ ಆಗುತ್ತೆ ನೀವೇ ಹೇಳಿ. ನಂಗೆ ಅನಿಸುತ್ತೆ ನಮ್ಮ ಹಣೆ ಬರನೇ ಸರಿ ಇಲ್ಲ. ನಮ್ಮಮ್ಮ ಊರನ್ನೆಲ್ಲ ಕ್ಲೀನ್ ಮಾಡ್ತಾಳೆ ಅಂತ ಖುಷಿ ಪಡ್ಲೋ ಅಥವಾ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಥರ ಹೀಗೆ ಹುಷಾರಿಲ್ಲದೆ ಮಲ್ಕೊತಾಳೆ ಅಂತಲೇ ಗೊತ್ತಾಗಲ್ಲ. ಎಲ್ರದ್ದು ಜೀವನೇ ಅಲ್ವಾ. ಹಸಿ ಕಸ ಮತ್ತು ಒಣ ಕಸನ ಸಪ್ರೇಟ್ ಮಾಡಿದ್ರೆ ಏನಾಯಿತು. ಮೇ ಬಿ ನಮ್ಮ ಮನೇಲಿ ಮಾತ್ರ ಈ ಥರ ಕಷ್ಟ. ನಮ್ಮ ಅಮ್ಮಂಗೆ ಒಂದೇ ಒಂದು ಆಸೆ, ನಾನು ದೊಡ್ಡವಳಾದ್ಮೇಲೆ ಒಳ್ಳೆ ಆಫೀಸರ್ ಆಗೋದನ್ನು ನೋಡಬೇಕು ಅಂತ. ಆದರೆ ಅಲ್ಲಿವರೆಗೂ ಬದುಕಿರ್ತಾಳೋ ಅಲ್ವೋ. ಪ್ಲೀಸ್ ನಂಗೆ ಒಂದೇ ಒಂದು ಹೆಲ್ಪ್ ಮಾಡ್ತೀರಾ? ಏನು ಹೇಳು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಸಿ ಕಸ ಮತ್ತು ಒಣ ಕಸನ ಸಪ್ರೇಟ್ ಮಾಡ್ತೀರಾ ಪ್ಲೀಸ್? ಸರಿ. ಅಳ್ಬೇಡ ಸುಗ್ಗಿ, ಏನಾಗಲ್ಲ. ಅಳ್ಬೇಡ. ನಮ್ಮ ಮನೇಲೂ ಹಸಿ ಕಸ ಒಣ ಕಸನ ಸಪ್ರೇಟ್ ಮಾಡೋಕ್ಕೆ ನಮ್ಮ ಅಮ್ಮಂಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ನಾವು ನಾಳೆ ಸ್ಕೂಲಿಗೆ ಹೋದಾಗ ಹಸಿ ಕಸ ಒಣ ಕಸನ ಸಪ್ರೇಟ್ ಮಾಡೋಕೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳೋಣ. ಅವ್ರವ್ರ ಅಮ್ಮಂಗೆ ಹೇಳ್ತಾರೆ. ಎದುರು ಬೇಡ ಸುಗ್ಗಿ, ನಿಮ್ಮ ಅಮ್ಮಂಗಿನ ಮುಂದೆ ಏನೂ ಆಗಲ್ಲ. ಬಾ ಟ್ಯೂಷನಿಗೆ ಹೋಗೋಣ. ಒಂದು ನಿಮಿಷ ಇರಿ. ಅಮ್ಮ ಅಮ್ಮ. ಸುಗ್ಗಿ, ನಾನು ಟ್ಯೂಷನ್ಗೆ ಹೋಗಿ ಬರ್ತೀನಿ. ನೀನು ಕರೆಕ್ಟ್ ಟೈಮಿಗೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೋ ಅಮ್ಮ. ಸರಿ ನಮ್ಮ ಹುಷಾರಾಗಿ ಹೋಗ್ಬಿಟ್ಬಾ. ಸರಿ ಅಮ್ಮ. ಇಲ್ಲಿಯವರೆಗೂ ಸುಗ್ಗಿ, ಧನು ಇವರೆಲ್ಲರ ಮನೆಯ ಜೀವನ ಶೈಲಿಗಳನ್ನು ನೋಡಿದ್ರಲ್ಲ ವೀಕ್ಷಕರೇ. ಇದರಿಂದ ಏನು ನಾವು ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ, ಒಣಕಸ ಹಸಿ ಕಸನ ಬೇರ್ಪಡಿಸಿ ವಾತಾವರಣನ ಚೆನ್ನಾಗಿಟ್ಕೊಳ್ಳೋಣ, ಹಾಗೆ ಆರೋಗ್ಯನ ಪಡೆಯೋಣ. ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಹೊರಟಿರುವ ಮಾನ್ಯ ಪ್ರಧಾನಮಂತ್ರಿಯವರ ಜೊತೆ ನಾವು ಕೂಡ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಇಡೋಣ. ಧನ್ಯವಾದ. ಧನ್ಯವಾದಗಳು. ಸುಮ್ಮನೆ ಗ್ರೀನ್ ಕಲರ್ ಮೈಕ್ ಕೊಡಬೇಡ, ಮಿಕ್ಕಿದ್ದು ಯಾವ್ದಾರ ಕಾರ್ಡ್ಲೆಸ್ ಕೊಡಿ ನೆಕ್ಸ್ಟ್. ಓಕೆ.